ಅಯ್ಯೋ ಲಿಕ್ಕಿಯವ್ರು ಬರಲಿಲ್ಲ, ಲಿಕ್ಕಿಯವ್ರು ಬರಲಿಲ್ಲ ಇನ್ನೂ. ನಂಗೊಂಥರ ಭಯ ಆದಂಗೆ ಆಗ್ತೈತೆ. ಯಪ್ಪ ಯಪ್ಪ, ಭಾಳ ಭಯ. ಯಾರೂ ಇಲ್ಲ ಅಂತಂದ್ರೂ ಭಯ ಆದಂಗೆ ಆಗುತ್ತಪ್ಪ. ಒಂಥರ ಅಯ್ಯೋ ಭಯ ಆಗ್ತೈತೆ ನನಗೆ. ನಾನು ಲಿಕ್ಕಿನ ಕರೆದು ಬಿಟ್ಟೆ. ಲಿಕ್ಕಿ ಬಾ ಲಿಕ್ಕಿ, ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಕರೆದು ಬಿಟ್ಟೆ. ಅಯ್ಯೋ ಭಯ ಆಗ್ತೈತಲ್ಲಪ್ಪ ನನಗೆ. ಏ ಬಾ ಲಿಕ್ಕಿ, ಬೇಗ ಬೇಗ ಬಾ. ನಮ್ಮ ಅಜ್ಜಿ ನಾನು ಟೈಲರ್ ಮನೆಗೆ ಕಳಿಸಿದ್ದೀನಿ. ನಮ್ಮ ಅಜ್ಜಿ ಬರೋದ್ರೊಳಗೆ ಬೇಗ ಮನೆ ನೋಡ್ಕೊಂಡು ಹೋಗುವಂತೆ ಅಂತ ನಾನು ಫೋನ್ ಮಾಡಿದ್ದೀನಿ. ನೀನು ಬರ್ದಂಗೆ ಬಾ ಬಾ, ಬೇಗ ಬಾ. ಅಲ್ಲಿ ಯಾರೋ ನಿಂತ್ಕೊಂಡಿದ್ರು, ಅದಕ್ಕೆ ನಾನು ಮೆಲ್ಲಕ್ಕೆ ಬಂದೆ. ಅಲ್ಲಿ ಯಾರ್ಯಾರೋ ನಿಂತ್ಕೊಂಡಿದ್ರು. ಯಾರಿಲ್ಲ, ಒಳಕ್ಕೆ ಹೋಗು ನೀನು. ಒಳಕ್ಕೆ ಹೋಗು ನೀನು. ಬರ್ತೀನಿ ನಾನು, ಒಳಕ್ಕೆ ಹೋಗು ನೀನು. ಇಲ್ಲಸಿನೇ ಹೋಗೋದಾ? ಈ ಕಡೆ ದೊಡ್ಡ ಗೇಟ್ ಇತ್ತಲ್ಲ, ಇಲ್ಲಸಿ ಹೋಗೋದಾ ಏನು ಇಲ್ಲಸಿ ಹೋಗೋದಾ? ಅಲ್ಲಿ ದೊಡ್ಡ ಗೇಟ್ ಐತಲ್ಲ, ಅಲ್ಲಿ ಆಸಿ ಹೋಗು. ಅಲ್ಲಿ ಹಿಂದೆ ಹಸಿ ಹೋಗು. ಈ ಕಡೆ ಇದು ಬೀಗ ಹಾಕ್ಬಿಟ್ಟೈತೆ, ಈ ಕಡೆ ತೆಗೆಯೋ ಆಗಿಲ್ಲ. ಆ ಕಡೆಗೆ ಹಸಿ ಹೋಗು. ಸರಿ ಆಯ್ತು, ನಾನು ಹೋಗಿರ್ತೀನಿ, ಬೇಗ ಬಾ. ಯಾರೂ ನೋಡಿಲ್ಲ. ಇವಕ್ಕನೂ ಇಲ್ಲ. ಇವ್ರು ಯಾರೂ ಇಲ್ಲ, ಎಲ್ಲೋ ಹೋಗ್ಬಿಟ್ಟವ್ರೆ. ಲಾವಣ್ಯ ಅಕ್ಕನೂ ಇಲ್ಲ, ಇವ್ರು ಯಾರೂ ಇಲ್ಲ. ಹೆಂಗೋ ಸದ್ಯ ಯಾರೂ ನೋಡಲಿಲ್ಲ. ಈ ಒಂಥರ ಭಯ. ನಾನು ಯಾಕಾದ್ರೂ ಬರೋಕೆ ಹೇಳಿದ್ನೋ ಲಿಕ್ಕಿನ ಅನ್ನಿಸ್ತೈತೆ. ಅತ್ತೆ, ಇವ್ನು ಯಾರು ಹೇಳು? ಸುಗುಣಾರೋ ಮಗ ಅಲ್ವಾ? ಆ ಸುಗುಣ ಮನೆಯಾಗ ಇದ್ದಾನಲ್ಲ, ಅವನಲ್ವೇ? ಅವನೇನಿ. ಅವ್ನು ಯಾರ ಲಿಕ್ಕಿ ವಿಕ್ಕಿ ಅಂತ ಇದ್ದಾರಲ್ಲ ಅವರು. ಅವರೇನಿ. ಆಗ ಸುಗುಣ ಎರಡನೇ ಮದುವೆ ಆಗ್ಯಾವಳಲ್ಲ, ಆಗ ಅವ್ರ ಮಗ. ಅವರೇ ಕಣಮ್ಮ, ಅವರೇ ಕಣೆ. ಡಿಂಪು ಬಾ ನೋಡೋಣ. ಅದೇರಿ ಹಿಡ್ಕವನ್ ಬಾ. ಸರಿಯಾಗಿ ಇಲ್ಲಿ ನಾವು ಈಗ ಇಲ್ಲಿಗೆ ಲಾಸ್ಟ್ ಅಂತೇಳಿ ಸರಿಯಾಗಿ ಅಡ್ಡೇಟ್ ಬಿಟ್ಟು ಕಾಪಾಳಕ್ಕೆ ಹೊಡೆದು ಕಳಿಸು. ನಮ್ಮ ಮನೆ ಕಡೆಗೆ ಏನಂತ ತಲೆ ಹಾಕಿ ಅಂತ ಹೇಳಿ ಕಳಿಸು. ಬಾ ಇಲ್ಲಿ ನೋಡೋಣ. ಓ, ಎಷ್ಟು ಮಿತಿ ಮೀರ್ ಕೂಕೊಂಡವಳು ಇವಳು ಆಲೇನಿ. ಅಲ್ಲ ಸ್ವಲ್ಪನಾದ್ರೂ ನಯ ಭಯ ಇಲ್ವೇ ಒಂದೀಟ? ನಾನು ಮರ್ಯಾದೆ ಇದ್ದಿದ್ರಿಂತ ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ಪ್ರೀತಿ. ನಾನು ಹಂಗೆ ಅನ್ಕೊಂತಿದ್ದೆ ದಿನಾನ. ಯಾರು ತಕ್ಕ ಫೋನ ಮಾತಾಡ್ತಾಳು? ನೀನು ಹೋಗಾಕಿಲ್ಲ ಫೋನ್ ಹೊತ್ತಾಳು, ನೀನು ಹೋಗಾಕಿಲ್ಲ ಫೋನ್ ಹೊತ್ತಾಳು. ನಾನು ಯಾರು ತಗಪ್ಪ ಹಿಂಗೆ ಫೋನ್ ಹೊತ್ತಾಳೆ ಅನ್ಕೊಂತಿದ್ದೆ. ನೀನು ಹಸಿಗೆ ಹೋಗಾಕಿಲ್ಲ, ಫೋನ್ ಹಿಡ್ಕೊಂಡಿದ್ದೇನು ಬಿಡ್ತಿರ್ಲಿಲ್ಲ. ವಾವ್, ನಿಮ್ಮ ಮನೆ ಅಂತೂ ಸೂಪರಾಗೈತೆ ಪ್ರೀತಿ. ಎಷ್ಟು ಚೆನ್ನಾಗೈತೆ. ವಾವ್, ಅರಮನೆ ಇದ್ದಂಗೆ ಐತೆ. ಹೊರಗಿನ್ನ ನೋಡೋದಕ್ಕೂ ಒಳಗಂತೂ ಸೂಪರಾಗಿ ಎಲ್ಲನ ಇಂಟೀರಿಯರ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ಕಣೆ. ಇದು ಓಪನ್ ಕಿಚನ್ ಮಾಡಿದ್ದೀವಿ. ಆ ಕಡೆ 2 ರೂಮ್ ಬಂದೈತೆ, ಈ ಕಡೆ ಒಂದು ದೇವ್ರ ಮನೆ ಬಂದೈತೆ. 2-3 ಬೆಡ್ರೂಮ್ಗಳು ಬಂದಿದ್ದಾವೆ. ವಾವ್, ಸೂಪರಾಗೈತಪ್ಪ. ಮನೆ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು ಬಿಡು. ಭಾಳ ಚೆನ್ನಾಗೈತೆ. ಈ ಕಡೆ ಒಂದು ಅಡುಗೆ ಮನೆ ಐತಾ? ಈ ಕಡೆ ಈ ಕಡೆ ಅಡುಗೆ ಮನೆ ಐತೆ. ನೋಡೋಗಿ ಹೋಗು, ನೋಡು ಚೆನ್ನಾಗೈತಾ? ನೋಡು ನೀವಿನ್ನೂ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರ ನೀವು ಮನೆ ಕಟ್ಟೋದಕ್ಕಂತ ಹೇಳಿ ನೋಡು. ಅಯ್ಯೋ, ಇಂಥ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಅಂತೂ ಚೆನ್ನಾಗಿ ದುಡಿದ್ಬಿಟ್ಟವ್ರೆ. ಚೆನ್ನಾಗಿ ನೀವು ಶ್ರೀಮಂತರು. ಅದಕ್ಕೇ ಎಂಥ ಮನೆ ಕಟ್ಟಿದ್ದೀರಾ ನೋಡು. ಭಾಳ ಚೆನ್ನಾಗೈತೆ ಬಿಡು. ನೋಡೋಕೆ 2 ಕಣ್ಣು ಸಾಲದು ಕಣೆ ಪ್ರೀತಿ, ಹಂಗೈತೆ. ಏನೋ ನಿಮಗೆಲ್ಲ ಯಾವ್ಯಾವ ರೀತಿ ಇಷ್ಟ ಆಗುತ್ತೋ ಏನೋ. ನಾವೇನೋ ಹಿಂಗೆ ಮಾಡಿಸಿದ್ವಿ. ಎಲ್ಲರೂ ಹಂಗೆ ಹೇಳ್ತಾರೆ, ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ಅಂತ ನೋಡೋಕೆ ಬಂದವರೆಲ್ಲ ಮನೇನ ಹಾಗೆ ಹೇಳೋದು. ಸೂಪರಾಗೈತೆ ಬಿಡು. ಎಲ್ಲ ಭಾಳ ಚೆನ್ನಾಗೈತೆ. ನೋಡಪ್ಪ ಎಷ್ಟು ಶ್ರೀಮಂತರು ಪ್ರೀತಿಯವರು. ಅಯ್ಯೋ, ನಮ್ದು ಹಳೇ ಮನೆ ಅಪ್ಪ. ಅಯ್ಯೋ, ನಿಮ್ಮ ಮನೆ ನೋಡ್ತಾ ಇದ್ರೆ ನನಗಂತೂ ಎಷ್ಟು ಚೆನ್ನಾಗೈತೆ. ನಾವು ಯಾವಾಗಪ್ಪ ಇಂಥ ಮನೆ ಕಟ್ಸೋದು, ಏನು ಕನಸ ಅನಿಸುತ್ತೆ. ಇದೇನು ಇಂಥ ಮನೆ ಕಟ್ಸೋದು ನನ್ನ ಕನಸ ಅನ್ನಿಸ್ತಾ ಐತೆ ಕಣ್ ಪ್ರೀತಿ. ನೀವು ಬಿಡಿಯಪ್ಪ, ನೀವು ಕೆಲ್ಸಕ್ಕೆ ಹೋದರೆ ಚೆನ್ನಾಗಿ ದುಡ್ದು ನೀವು ಕೆಲಸ ಗೌರ್ಮೆಂಟ್ ಕೆಲಸ ತೊಗೊಂಡ್ರೆ ನಿಮಗೂ ಅವಾಗ ಚೆನ್ನಾಗಿ ಸಂಬಳ ಬರುತ್ತೆ. ದುಡ್ದು ಚೆನ್ನಾಗಿ ಕಟ್ಟಿಸ್ತೀರ. ಇದಕ್ಕಿನ್ನೂ ಚೆನ್ನಾಗೇ ಕಟ್ಟಿಸ್ತೀರ. ಇನ್ನು ಯಾವ್ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರೋ ಏನೋ. ನಮ್ದು ಇನ್ನೂ ಈ ರೀತಿ ಐತೆ. ನಿಮ್ದಿನ್ನೂ ಯಾವ್ಯಾವ ರೀತಿ ಇರುತ್ತೋ ಏನೋ. ಯಾರಿಗೆ ಗೊತ್ತು. ಇವಾಗ ಸುಮ್ಮನೆ ಹೇಳ್ತೀರ ಆಗಲ್ಲ ನಮ್ಮ ಕೈಲಿ ಅಂತ ಹೇಳಿ. ನೀವು ಚೆನ್ನಾಗಿ ಓದಿದ್ದೀರಾ, ದುಡಿತೀರಾ ಹೇಳಿ. ಇಲ್ಲೇ ಇರಬೇಕು ಅಂತ ಅನ್ನಿಸ್ತೈತೆ ಪ್ರೀತಿ ನಿಮ್ಮ ಮನೆ ನೋಡ್ತಾ ಇದ್ರೆ. ಅಲ್ಲ ನೋಡು, ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಮನೆಗೆ ಬಂದಿದ್ದಾನಲ್ಲ ಡಿಂಪು ಇವನು. ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು ಈ ನನ್ನ ಮಗುಗೆ. ಅಲ್ಲ ಇವಳಿಗೆ ಭಯ ಇಲ್ವಲ್ಲ ಮುಂಚೆಗೆ. ಇವಳಿಗೆ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ನಾನಿದ್ದಾಗ ಹಂಗೇನೆ ಹಿಂಗೆ ಇರ್ತಾಳೆ ಅನ್ನಂಗೆ ಇರ್ತಾಳೆ. ಇವಾಗ ನೋಡಿ ಹೆಂಗೆ ಮಾಡಿದ್ದಾಳೆ. ನೋಡಿ ಸ್ವಲ್ಪನಾದ್ರೂ ಭಯ ಇಲ್ಲವಿ ಇವಳಿಗೆ, ಹಿಂಗೆ ಮಾಡ್ತಾ ಇದ್ದಾಳೆ. ಅಯ್ಯೋ, ಬೇಗ ಬೇಗ ನೋಡಿಯಪ್ಪ ನೀವು ಮನೇನ. ಇನ್ನೇ ಇಲ್ಲೇ ಇರಬೇಕು, ಇನ್ನೇ ಇಲ್ಲೇ ಇರೋಂಗೆ ಆಗ್ತೈತೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನನಗೆ ಭಯ ಆಗ್ತೈತೆ. ನಮ್ಮ ಅಜ್ಜಿ ಎಲ್ಲಿ ಬರ್ತಾರೋ ಏನೋ ಅಂತ ಹೇಳಿ. ನಮ್ಮ ಅಕ್ಕನೂ ಬೇರೆ ಬರ್ತಾಳೆ, ಎಲ್ಲ ಹೋಗಿದ್ದಾಳೆ ನಮ್ಮ ಅಕ್ಕ. ಆಮೇಲೆ ಯಾಕೆ ಬೇಕಪ್ಪ, ನನಗೆ ಭಯ ಆಗುತ್ತೆ. ಬೇಗ ಬೇಗ ನೋಡಿಪ್ಪ, ಬೇಗ ಮನೆ ನೋಡ್ಬಿಡಿ. ಅಯ್ಯೋ, ನೋಡ್ತಾ ಇದ್ದೀನಿ. ಇನ್ನೂ ಒಂದು 5 ನಿಮಿಷ ಆಗಿಲ್ಲಪ್ಪ. ಇನ್ನೂ ಒಂದು 3 ಸೆಕೆಂಡ್ ಆಗೈತೆ ಅಷ್ಟೇ ನಾನು ಇಲ್ಲಿ ಒಳಗಡೆ ಬಂದು. 5 ನಿಮಿಷ ಆಗಿಲ್ಲ.
ವಾಲೆ ನೋಡಿ 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 ಅಂತ ಬಡ್ಕೊಳ್ತಾ ಇದೆಯಾ. ಇನ್ನೂ ಎಷ್ಟು ಒಂದು 5 ನಿಮಿಷನೂ ಆಗಿಲ್ಲ. ಈ ಮನೆ ನೋಡೋಕೊಂಡೆ ಒಂದು ಅರ್ಧ ಗಂಟೆ ಟೈಮ್ ಬೇಕಪ್ಪ. ಎಲ್ಲ ಯಾವ್ಯಾವ ಥರ ಡಿಸೈನ್ ಮಾಡಿಸಿದ್ದಾರೆ, ಯಾವ್ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೋಡೋಕ್ಕೆ ಒಂದು ಅರ್ಧ ಗಂಟೆ ಬೇಕಪ್ಪ. ನೀನಂತೂ ಸಖತ್ತು ಅರ್ಜೆಂಟ್ ಮಾಡ್ತಾ ಇದೀಯ ಪ್ರೀತಿ ನೀನು. ನನಗಲ್ಲಿ ಭಯ. ನಿಮಗೆ ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಐತೆ. ನನಗಲ್ಲಿ ಭಯ ಸ್ಟಾರ್ಟ್ ಆಗ್ತೈತೆ. ಯಾಕೆ ಬೇಕಪ್ಪ, ಅವರು ಟೈಲರ್ ಮನೆ ಹತ್ರ ಹೋಗೋರು ಎಲ್ಲಿ ಬರ್ತಾರೋ ಏನೋ, ನಮ್ಗೆ ಗಂಗಜ್ಜಿ ಅನ್ನಿಸ್ತೈತೆ. ಎಲ್ಲ ಕಬೋರ್ಡ್ ಸಿಸ್ಟಮು ಚೆನ್ನಾಗೈತಪ್ಪ. ಕಬೋರ್ಡ್ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ರ ಬಿಡು. ಎಲ್ಲ ಇಟಾಲಿಯನ್ ಕಿಚನ್ನು, ಎಲ್ಲ ರೂಮ್ಗಳಿಗೆಲ್ಲನ ಕಬೋರ್ಡ್ಗಳು ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ಮನೆ ಅಂತೂ. ಸೂಪರ್ ಆಗೈತೆ. ಎಷ್ಟು ಲಕ್ಷ ಆಯಿತು ಪ್ರೀತಿ ಇದಕ್ಕೆ? ನಾವಿನ್ನೂ ಅವಾಗ ಚಿಕ್ಕವರು, ಎಷ್ಟಾಗಿತ್ತಪ್ಪ ಗೊತ್ತಿಲ್ಲ, ಎಷ್ಟಾಗಿತ್ತೋ ಏನೋ. ನೋಡಿ ನೋಡಿ ಚೆನ್ನಾಗಿ ನೋಡಿ. ನೀವು ಒಳ್ಳೆ ಪ್ಲಾನ್ ಮಾಡ್ಕೊಳ್ಳಿ ಮನೆ ಕಟ್ಟೋದು. ಈ ಕಡೆ ಅಯ್ಯೋ ಪ್ರೀತಿ ಅಲ್ಲೋಡು. ಯಾಕೆ ಏನಾಯ್ತು? ಯಾಕೆ ಅಷ್ಟು ಭಯ ಬೀಳ್ತಿದ್ರ? ಏನು ಭಯ ಬೀಳ್ಬೇಡಿ, ಸುಮ್ಮನೆ. ಇನ್ನೂ ನಮ್ಮ ಅಜ್ಜಿ ಬರೋದಿಲ್ಲ, ನಮ್ಮಮ್ಮ ಇನ್ನೂ ಸಂಜೆನೇ ಬರೋದು. ನಮ್ಮಮ್ಮ ಸಂಜೆ ಬರ್ತಾಳೆ, ಇನ್ನು ಬರೋದು ಸಾಯಂಕಾಲ ಆಗುತ್ತೆ. ನನಗೆ ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಂಡು ಇರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀಯೇನೆ? ನಿನ್ಗೆ ಹೆಂಗೆ ಬೇಕೋ ಹಂಗೆ ಆಡಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ಅಯ್ಯೋ ಅಮ್ಮ 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 ಯಾರ ಅಮ್ಮ? ಯಾಕಮ್ಮ? ಯಾವನೇ ಇವನು? ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ಯಾ? ಏನೇ ಸ್ವಲ್ಪನಾದ್ರೂ ನಿನಗೆ ನಾಯ ಭಯ ಐತಾ ಇಲ್ವೋ? ಅಲ್ಲ ನಮ್ಮ ಎಂತ ಚೆನ್ನಾಗೆ ಅಜ್ಜಿ, ನೀನು ಟೈಲರ್ ಮನೆಗೆ ಹೋಗಜ್ಜಿ, ಬಟ್ಟೆ ಹಿಡಿಸ್ಕೊಬರಜ್ಜಿ ಅಂತ ಹೇಳಿ ಕಳಿಸ್ಬಿಟ್ಟಲ್ಲ, ಇವನ್ನ ಮನೆ ತೋರ್ಸಕ್ಕೆ ಕರ್ಕೊಂಬರಕ್ಕ. ಅಯ್ಯೋ ಆಂಟಿ, ಅದು ನಾವು ಮನೆ ಕಟ್ಟಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೇ ಪ್ರೀತಿ ನಿಮ್ದು ಯಾವ ರೀತಿ ಐತೆ ನೋಡಬೇಕು ಅಂತ ಹೇಳಿ ಕೇಳ್ಕೊಂಡು ಬಂದೆ ಅಷ್ಟೇ ಅಕ್ಕ, ಬೇರೆ ಏನಿಲ್ಲ. ನನಗೆಲ್ಲ ವಿಷಯ ಗೊತ್ತೈತೆ. ಸುಮ್ಮನೆ ಇರ್ತೀರಪ್ಪ, ಸುಮ್ಮನೆ ಇದ್ದುಬಿಡು. ಗೊತ್ತಾಗಲ್ವಾ ನಿನಗೆ ಬೇರೆಯವ್ರ ಮನೆಗೆ ಹಿಂಗೆ ಬರೋದಕ್ಕೆ? ಅಮ್ಮ, ಇವರು ಲಿಕ್ಕಿ ಅಂತ, ಅದೇ ಸುಗುಣ ಅವರು ಅಕ್ಕವ್ರ ಮನೆಗೆ ಇದ್ದಾರಲ್ಲ ಅವರು. ಇವರು ನಿಮ್ಮ ಮನೆ ನೋಡಬೇಕು, ನಿಮ್ಮ ಅಮ್ಮರೆಲ್ಲ ಇಲ್ದಾಗ ಬರ್ತೀನಿ, ನಿಮ್ಮ ಅಮ್ಮರಿದ್ದಾಗ ಭಯ ಆಗುತ್ತೆ ಅಂತ ಹೇಳಿ ಫ್ರೆಂಡ್ ಆಗಿದ್ರ, ಅದಕ್ಕೆ ಮನೆ ನೋಡಕ್ಕಂತ ಹೇಳಿ ಬಂದರು ಅಷ್ಟೇ ಕಣಮ್ಮ. ಅಮ್ಮ ಅಷ್ಟೇ, ಮನೆ ನೋಡೋದಕ್ಕಂತ ಹೇಳಿ ಬಂದರು. ಭಾಳ ಆಸೆಗಿದ್ರಂತೆ ನಮ್ಮ ಮನೆ ನೋಡಲೇಬೇಕು ಅಂತ, ಅದಕ್ಕೆ ಬಂದಿದ್ದಾರೆ ಕಣಮ್ಮ. ಮುಚ್ಚ ಬಾಯಿ, ನಿನಗೇನಾದರೂ ಸ್ವಲ್ಪ ನಯ ಭಯ ಅನ್ನೋದಿಲ್ವೇನೆ? ಯಾರಾದರೂ ನೋಡಿದ್ರೆ ಏನು ತಿಳ್ಕೊಂತಾರೆ? ಅಕ್ಕಪಕ್ಕದವ್ರು ನೋಡಿದ್ರೆ ಏನಪ್ಪ ನಿನಗಂತೂ ಗೊತ್ತಾಗಲ್ವೇನೋ? ಅದು ಅಕ್ಕ, ನಾವು ಮನೆ ಕಟ್ಟೋ ಪ್ಲ್ಯಾನ್ ಇತ್ತು, ಅದಕ್ಕೆ ಸ್ವಲ್ಪ ನೋಡೋಣ. ಅಯ್ಯೋ, ದುಡ್ಡಿದ್ರೆ ಎಂತ ಬೇಕಾದರೂ ಮನೆ ಕಟ್ಟಿಸ್ಬೋದು, ನಮ್ಮ ಥರನೇ ಕಟ್ಟಿಸ್ಬೇಕು ಅಂತ ಏನಿಲ್ಲ ಅಲ್ಲ. ಗೊತ್ತಾಗಲ್ವಾ ನಿನಗೆ ಸ್ವಲ್ಪನಾದ್ರೂ? 4 ತೀಡ್ ಬಿಡ್ತೀನಿ. ಏನೇ ಲೌಡಿ ಫೋನಾಗ ಮಾತಾಡಿ ಅತ್ಲಾಗ ಹೋಗಾಕಿಲ್ಲ ಡಿಂಪಮ್ಮ ನೀನು, ಅತ್ಲಾಗ ಹೋಗಾಕಿಲ್ಲ. ಫೋನ್ ಹೊತ್ತದ್ ಕಿವೆ ಕಿಕ್ಕಮ್ಮದೆ, ಫೋನ್ ಹೊತ್ತದ್ ಕಿವೆ ಕಿಕ್ಕಮ್ಮದೆ. ಬಿಡು, ಏನು ಫೋನು ಫಸ್ಟ ಫೋನ್ ಇಸ್ಕ ಹೇಳ್ತೀನಿ, ಸರಿಯಾ ಬಾರ್ಸಿ ಹೇಳ್ತೀನಿ. ಎರಡು ಬಾರಿಸಿದ್ರೇನೆ ಗೊತ್ತಾಗೋದು. ಅಮ್ಮ ಅಮ್ಮ ಹಂಗೇನಿಲ್ಲ ಕಣಮ್ಮ, ಇವರು ಮನೆ ನೋಡಕ್ಕಂತ ಬಂದರು ಅಷ್ಟೇ, ಬೇರೆ ಏನಿಲ್ಲ ಕಣಮ್ಮ. ಅಷ್ಟೇ ಕಣಮ್ಮ, ಅಮ್ಮ ಏನಿಲ್ಲ. ಮುಚ್ಚು ಬಾಯಿ, ನಿನ್ನ ಬಾಣ. ಈ ನಡುವೆ ನಾನು ನೋಡ್ತಾ ಇದ್ದೀನಿ ಪ್ರೀತಿ, ಆ ಫೋನ್ ಇಟ್ಕೊಂಡು. ಏನಪ್ಪ ನಿನ್ಗೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವಾ ನಿನಗೆ? ಅವಳು ಕರೆದ್ಲಂತೆ, ನೀನು ಬಂದ್ಬಿಟ್ಟಂತೆ, ಗೊತ್ತಾಗಲ್ವಾ? ಯಾರಾದ್ರೂ ಏನು ಅನ್ಕೊಂತಾರಪ್ಪ? ಇವನೇ ನೋಡ್ರಿ, ಆ ಧರಣಿ ಅವ್ರ ಮಗ ಇವನು. ಸುಗುಣರ ಮದುವೆ ಆಗದೋಳಲ್ಲ, ಧರಣಿ ಅವ್ರ ಮಗ ದೊಡ್ಡವನು. ಇವನು ನಮ್ಮ ಪ್ರೀತಿನ ಲವ್ ಮಾಡ್ತಾ ಇದ್ದಾನೆ, ಅದಕ್ಕೆ ಮನೆ ನೋಡೋದಕ್ಕಂತ ಹೇಳಿ ಬಂದವನೆ. ಅದಕ್ಕೆ ಚೆನ್ನಾಗಿ ಬೈದು ಕಳಿಸ್ಬಿಡ್ತೀನಿ ನೋಡು. ಇಲ್ಲೆಲ್ಲಂದ್ರೂ ಮತ್ತೆ ನಮ್ಮ ಮನೆ ಕಡೆ ತಲೆ ಹಾಕ್ಬಾರ್ದು ಅವನು, ಹಂಗೆ ಮಾಡ್ತೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.